ನಾನು ಫಸ್ಟಿಗೆ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಬೇಕಂತೇಳಿ ಫಸ್ಟ್ ಒಂದು ಎಮ್ಮೆ ತಂದೀನಿ ಸರ್. ನಾನು ಒಂದು ಎಮ್ಮೆ ತಂದೆ ವರ್ಷಿಗೆ 1-2 ಜಾಸ್ತಿ ಮಾಡ್ಕೊತಾ ಬರ್ತಾ ಇದ್ದೀನಿ ಸರ್. ಇವು ಹಾಲು ಡೈಲಿ ಒಂದು 20 ಲೀಟ್ರ್ ಹಾಲು ಆಗ್ತದೆ ಸರ್. 1-2 ಎಮ್ಮೆ ಹಾಲು ಕರೆ ಇಕ್ತೀನಿ ಸರ್. ಅವು ನೆಕ್ಸ್ಟ್ ಮತ್ತು ಒಂದು 6 ತಿಂಗಳ ನಂತರ ಮತ್ತೆ 2 ಕರು ಹಾಕೋ ಇಕ್ತೀನಿ. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂ ಹಾಲು ಬರ್ತಾ ಇರಬೇಕು. ಅದು ಹುಮ್ನಾಬಾದಕ್ಕೆ ನಾನು ಸೆಲ್ ಮಾಡ್ತೀನಿ ಸರ್. ಮನೆ ಸಪ್ಲೈ ಮಾಡ್ತೀನಿ. ಲೀಟ್ರು ಅರ್ಧ ಲೀಟ್ರು ಪ್ರತಿ ಲೀಟ್ರಿಗೆ 60 ರೂಪಾಯಿ ಅಂತ ಸೆಲ್ ಮಾಡ್ತೀನಿ ಸರ್. ಅದ್ರ ಜೊತೆನೇ ತರಕಾರಿನೂ ಕೂಡ ಸೆಲ್ ಆಗ್ತದೆ ಸರ್. ಅದನ್ನು ಯಾರಿಗೆ ಕೊಡ್ತೀರಿ? ಅವರಿಗೆ ತರಕಾರಿ? ಹಾಂ, ತರಕಾರಿನೂ ಅವರಿಗೆ ಕೊಡ್ತೀವಿ ಸರ್. ಅವರು ಮತ್ತು ಬೇರೆದವ್ರು ಯಾರ ಮನೆ ಅಲ್ಲಿ ಆಜು ಬಾಜು ಇದ್ದವ್ರನ್ನೂ ತೊಗೋತಾರೆ ಸರ್. ಇದು ಪ್ಯೂರ್ ಸಾವಯವ ಕೃಷಿಯಿಂದ ನಾನು ತರಕಾರಿ ಮಾಡ್ತೀನಿಲ್ಲ, ಅದ್ರ ಸಂಬಂಧ ನನಗೆ ಎಷ್ಟು ತರಕಾರಿ ಒಯ್ದ್ರೂ ಕೂಡ ಕಡಿಮೆ ಬೀಳುತ್ತೆ ಸರ್ ಅಲ್ಲಿ ಅವರಿಗೆ. ಈಗ ಹೀಗೆ ಒಂದು 5-6 ವರ್ಷ ಆಯ್ತು ಕಂಟಿನ್ಯೂ ನಾ ಮಾಡ್ಕೊತಾ ಬಂದೀನಿ ಸರ್. ಡೈಲಿ ಒಂದು 20 ಲೀಟ್ರ್ ಹಾಲು, ಒಂದು 20 kg ತರಕಾರಿ ಆಗ್ತದೆ ಸರ್. ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಬಂದೀನಿ ಸರ್. ಮತ್ತು ಗೊಬ್ಬರ ಆಗ್ತದೆ ಸರ್ ಇದರಲ್ಲಿಂದು ಭಾಳಷ್ಟು. ಒಂದು ವರ್ಷಕ್ಕೆ ಏನಾರ ಒಂದು 50,000 ರೂಪಾಯಿ ಗೊಬ್ಬರ ಮಾರಾಟ ಮಾಡ್ತೀನಿ ಸರ್ ನಾನು ಡೈಲಿ. ಇದು ಒಂದು ವರ್ಷಕ್ಕೆ ಸರ್. ಈಗ ಕಂಟಿನ್ಯೂ ಜಾಸ್ತಿ ಆದಾಯ ಹಾಕೋತಾನೆ ಹೋಗ್ತದೆ ಸರ್. ಮತ್ತು 1-2 ಆಕಳು ಇಕ್ಕಿನಿ ಸರ್. ಅದರ ಮುಖಾಂತರನೂ ಕೂಡ ನಾನು ಗೋಕೃಪಾಮೃತ, ಜೀವಾಮೃತ, ಇದು ಎರೆಹುಳದ ಗೊಬ್ಬರ ತಯಾರು ಮಾಡ್ತೀನಿ ಸರ್ ನಾನು. ದೇಶಿ ಆಕಳು ಸೆಗಣಿಯಿಂದ, ಗಂಜಲಿಂದ, ಅದರಲ್ಲಿಂದ ನಾವು ಜೀವಾಮೃತ ತಯಾರು ಮಾಡ್ತೀನಿ ಸರ್ ನಾನು. ಈಗ ಇಲ್ಲಿ ಏಸವ ಸರ್ ನಿಮ್ಮ ಹಾಲು ಕೂಡ ಎಮ್ಮೆಗಳು? ಈಗ ಇಲ್ಲಿ 1-2 ಆಕಳವರಿ, 1 ಎಮ್ಮೆ ಕೊಡ್ತದೆ ರೀ. ಆಮೇಲೆ ಈಗ 1 ತಿಂಗಳ ನಂತರ ಮತ್ತು 2 ಆಕಳು, 2 ಆಕಳು ಮತ್ತು 2 ಎಮ್ಮೆ ಕರು ಹಾಕ್ತಾವೆ ಸರ್. ಇವು ಕಟ್ ಆದ ತಕ್ಷಣ ಮತ್ತು ಅವು ಸ್ಟಾರ್ಟ್ ಆಗಿರ್ತವೆ. ಕಂಟಿನ್ಯೂ ರೆಗ್ಯುಲರ್ ಹಾಲು ಕರೆಯವು ಮಾಡ್ತೀನಿ ಸರ್ ನಾನು. ಡೈಲಿ ಎಷ್ಟು ದುಡ್ಡು ಬರ್ತದೆ ಸರ್ ಹಾಲಿಂದು ತರಕಾರಿದು? ಹಾಲಿದು 1,000 ಬರ್ತದೆ ಸರ್ ಡೈಲಿ. ಆಮೇಲೆ ತರಕಾರಿದು 500 ಬರ್ತದೆ ಸರ್. ಅಂದ್ರೆ ದಿನಾಲು 1,500 ರೂಪಾಯಿ ಆದಾಯ ಬರ್ತದೆ ಸರ್. ಅದರ 200-300 ರೂಪಾಯಿ ಖರ್ಚು ಹೋದ್ರೂ, ಪೆಟ್ರೋಲ್ದು ಅದ್ರ ಹೋದ್ರೂ ಒಂದು 1,200 ರೂಪಾಯಿ ಆಗ್ತದೆ ಸರ್ ದಿನಾಲು. ಹಿಂಗೆ ಪ್ರತಿ ತಿಂಗಳಿಗೆ ಒಂದು 30-35 ಸಾವಿರ ರೂಪಾಯಿ ಆದಾಯ ಬರ್ತದೆ ಸರ್. ನೀವು ಹೊಲ ಜೋಳದು ಏನು ಬೆಳೆಸಲ್ಲ ನೀವು? ಜೋಳನೂ ಬೆಳಿತೀವಿ, ಸ್ವಲ್ಪ ಬೆಳೆಸ್ತೇವೆ. ಮನೆಗೆ ಎಷ್ಟು ಬೇಕೋ ಅದು ಬೆಳೆಸ್ತೀವಿ ರೀ. ಒಂದು 5 ಸಾಲ ಲೈನು ಅಂತಾರಲ್ಲ, 5 ಅಕಡಿ ಜೋಳ ಹಾಕ್ತೀವಿ. ಆಮೇಲೆ ಎಳ್ಳು ಹಾಕ್ತೀವಿ ಒಂದು 5 ಅಕಡಿ. ಮತ್ತೀಗ ಶಾವಿ ಇದು ಸಿರಿಧಾನ್ಯ ಅದನ್ನು ಬೆಳೆಸ್ತೀವಿ ಸರ್ ನಾವು. ಆಮೇಲೆ ತರಕಾರಿ ಬೆಳೆಸ್ತೀವಿ ಕಂಟಿನ್ಯೂ. ಒಂದು ಅರ್ಧ ಎಕರ್ನಲ್ಲಿ ಒಂದು 4 ತರಕಾರಿ ಇಕ್ತೇವೆ ಸರ್. ಅವು ಒಂದೊಂದು ತರಕಾರಿ 5-5 kg ಬರಪ್ಲೆ ಮಾಡ್ತೀನಿ ಸರ್ ಡೈಲಿ. ಮತ್ತು ಅದು ಮುಗಿದ ನಂತರ ಮತ್ತೊಂದು ಅರ್ಧ ಎಕರೆ ತರಕಾರಿ ಮಾಡ್ತೀನಿ ಸರ್ ನಾನು. ಇದು ಕಟ್ ಆಗ್ಲಕ್ಕ ಮತ್ತು ಸ್ಟೆಪ್ ಬೈ ಸ್ಟೆಪ್ ತರಕಾರಿ ಬರ್ತಾ ಇರ್ಬೇಕು ಸರ್. ಈಗ ಹಾಲಿನ ಜೊತೆನೇ ಮನೆ ತರಕಾರಿ ಮತ್ತು ಹಾಲು ಮಾರಾಟ ಮಾಡ್ತೀನಿ ಸರ್. ಯಾವುದನ್ನೂ ನಾವು ಬಜಾರ್ ಕಳಿಸೋದಿಲ್ಲ, ಮಾರ್ಕೆಟಿಗೆ ಕಳಿಸೋದಿಲ್ಲ ಸರ್. ಎಲ್ಲ ಸ್ವಂತ ನಾವೇ ಮಾರಾಟ ಮಾಡ್ತೀನಿ ಸರ್, ಪ್ಯಾಕೇಜ್ ಮಾಡಿ. ಯಾಕ ಆಕಳು ಒಂದಿದೆ ರೀ ಸರ್? ಇಲ್ಲೊಂದು ಸರ್ ಆಕಳು, ಅಲ್ಲಿ ಮತ್ತೊಂದು ಬೇರೆ ಕಡೆ ಕಟ್ಟಿವಿ ಸರ್. ಈ ಆಕಳಿಂದೇ ನಾವೆಲ್ಲ ಈಗ ಜೀವಾಮೃತ, ಗೋಕೃಪಾಮೃತ ಇವೆಲ್ಲ ಭೂಮಿಗೆ ಗೊಬ್ಬರ ತಯಾರು ಮಾಡ್ತೀನಿ ಸರ್. ಮ್ಯಾಲ ಲಘು ಪೋಷಕಾಂಶನೂ ತಯಾರು ಮಾಡ್ತೀನಿ ಸರ್. ಮತ್ತು ಎರೆಹುಳ ಗೊಬ್ಬರ ತಯಾರು ಮಾಡ್ಬೇಕಾಗಿತ್ತಂದ್ರೆ ಒಂದು ಆಕಳ ಕಟ್ಟೇಬೇಕು ಸರ್. ದೇಶಿ ಆಕಳು ಇತ್ತಂದರೆ ಎರೆ ಗೊಬ್ಬರ ತಯಾರು ಮಾಡಕ್ಕೆ ಬರ್ತದೆ. ಆಮೇಲೆ ಜೀವಾಮೃತ ಮಾಡಕ್ಕೆ ಬರ್ತದೆ ಸರ್. ಇದು ದೇಶಿ ಆಕಳು ಇದ್ದರೆ ಮಾಡಕ್ಕೆ ಬರ್ತದೆ ಸರ್. ಇಲ್ಲದ್ರೆ ಮಾಡ್ಲಾಕ್ ಬರೋದಿಲ್ಲ ಸರ್. ಈ ಆಕಳು ಇತ್ತಂದರೆ ಜೀವಾಮೃತ, ಗೋಕೃಪಾಮೃತ ಇವೆಲ್ಲ ತಯಾರು ಮಾಡಕ್ಕೆ ಬರ್ತದೆ ಸರ್. ಅಲ್ಲೆಲ್ಲ ಗೋಕೃಪಾಮೃತ ಮಾಡೀನಿ ಸರ್, ಅಲ್ಲಿ ಜೀವಾಮೃತ ಮಾಡೀನಿ ಸರ್. ಆಮೇಲೆ ಬಿಲ್ಲು ಪತ್ರೆ ಮಾಡೀನಿ ಸರ್ ಅಲ್ಲಿ. ಇಲ್ಲೆಲ್ಲ ಮಾಡೀನಿ ಸರ್. ಈಗ ಇದು ಆಕಳು ಇದ್ದ ಸಲುವಾಗಿ ಇವೆಲ್ಲ ಪ್ರಾಡಕ್ಟ್ ತಯಾರಾಗ್ತದೆ ಸರ್. ಇದು ಜೀವಾಮೃತ ಸರ್. ಇದರಲ್ಲಿ ಸರ್ ಇದು ಜೀವಾಮೃತ ಸರ್. ಇದು ಇದರಲ್ಲಿ ಸರ ಆಕಳು ಸೆಗಣಿ ಸರ, 10 kg ಆಕಳು ಸೆಗಣಿ ಸರ, ದೇಶಿ ಆಕಳದೆ. ಆಮೇಲೆ ಒಂದು 10 ಲೀಟರ್ ಗೋಮೂತ್ರ ಸರ, ದೇಶಿ ಆಕಳದೆ. ಆಮೇಲೆ 2 kg ಸಾವಯವ ಬೆಲ್ಲ ಸರ, ಮತ್ತು 2 kg ಸರ ದ್ವಿದಳ ಧಾನ್ಯದ ಹಿಟ್ಟು ಸರ್. ಆಮೇಲೆ 2 kg ದೊಡ್ಡ ಮರಗಳ ಕೆಳಗಿಂದು ಮಣ್ಣು ಸರ್. ಅವಷ್ಟು ಕೂಡಿಸಿ ಒಂದು ಡ್ರಮ್ಮಿನಲ್ಲಿ ಹಾಕಿ 7 ದಿವಸ ಈ ಥರ ತಿರುಗಿಸ್ಬೇಕು ಸರ್, ಮುಂಜಾನೆ ಮತ್ತು ಸಾಯಂಕಾಲ ಸರ್. ತಿರುಗಿಸಿ 7 ದಿವಸ ನಂತರ ಇದು ತಯಾರಾಗ್ತದೆ ಸರ್, ಜೀವಾಮೃತ ತಯಾರಾಗ್ತದೆ ಸರ್. ಇದನ್ನು ನಾವು ಬೆಳೆಗಳಿಗೆ ಸ್ಪ್ರೇ ಮಾಡ್ಬೋದು ಸರ್, ಅಥವಾ ನೀರಿನ ಮುಖಾಂತರ
ಡ್ರಿಪಿನ ಮುಖಾಂತರ ಬಿಡ್ಲಾಕ್ ಬರ್ತದೆ ಸರ್ ಇದು. ಅಚ್ಚಾ. ಇಲ್ಲಿ ಕಾಲುವೆ ಮುಖಾಂತರ ಬಿಡ್ಲಾಕ್ ಬರ್ತದೆ ಸರ್. ಇದು ಒಳ್ಳೆ ರಿಸಲ್ಟ್ ಕೊಡ್ತದೆ ಸರ್. ಜೀವಾಮೃತ ಅಂದ್ರೆ MOP ತಯಾರಾಗ್ತದೆ, ಪೊಟ್ಯಾಸು, ಯೂರಿಯಾ ಎಲ್ಲ ಇದರಲ್ಲೇ ಅದ ಸರ್. ಈಗ ಅಷ್ಟು ಏನು ಸರ್ಕಾರಿ ಗೊಬ್ಬರ ಇರ್ತಲ್ಲ ಸರ್, ಅದು ವಿಟಮಿನ್ ಇದರಲ್ಲೇ ಅದ ಸರ್. ಇದು ಒಂದು ಬಿಡ್ರೆ ಸಾಕು ಸರ್, ಎಲ್ಲಾ ಬೆಳೆಗಳು ತಂದೃಷ್ಟಿ ಬರ್ತದೆ, ಯಾವುದೇ ರೋಗ ರುಜಿನಗಳನ್ನು ಬರೋದಿಲ್ಲ ಸರ್. ಮತ್ತೆ ಇಂಥ ಬೆಳೆಗಳದ್ದು ಆಹಾರ ನಾವು ತಿಂದೇವಂದ್ರೆ ಮನುಷ್ಯನಿಗೂ ಕೂಡ ಯಾವುದೇ ರೋಗ ಬರೋದಿಲ್ಲ ಸರ್. ಈಗ ಒಳ್ಳೆ ತಂದೃಷ್ಟವಾದಂಥ ಆಹಾರ ಸಿಗ್ತದೆ ಸರ್ ಇಂಥ ಆಹಾರ. ಮತ್ತು ಭೂಮಿಗೂ ಕೂಡ ಫಲವತ್ತತೆ ಆಗ್ತದೆ ಸರ್. ಬಹಳಷ್ಟು ಭೂಮಿಗೆ ಎಲ್ಲಿ ಜೀವಾಣುಗಳು ತಯಾರಾಗ್ತಾವೆ ಸರ್. ಆ ಜೀವಾಣು ತಯಾರಾದವು ಅಂದರೆ ನಮ್ಮ ಬೆಳೆಗಳನ್ನು ತಂದೃಷ್ಟ ಆಗ್ತದೆ, ಯಾವುದೇ ರೋಗ ರುಜಿನಗಳು ಬರೋದಿಲ್ಲ ಸರ್. ಭೂಮಿ ಇನ್ನೊಂದು ಸರ್, ರೈತರು ಕಂಟಿನ್ಯೂ ಬಿತ್ತಿದ್ರು ಒಂದೇ ಬಿತ್ತಾರ, ಆ ತರ ಬಿತ್ತಬೇಕಾ? ಇಲ್ಲ, ಹಂಗೆ ಬಿತ್ತಬಾರ್ದು ಸರ್. ಈಗ ಪ್ರತಿ ವರ್ಷ ಒಂದೇ ತರ ಬೆಳೆ ಬಿತ್ತಬಾರ್ದು ಸರ್, ಚೇಂಜ್ ಮಾಡ್ತಾ ಇರ್ಬೇಕು. ಪ್ರತಿ ವರ್ಷ ಈ ವರ್ಷ ಹಾಕಿದ ಬೆಳೆ ಮುಂದೆ ಹಾಕಬಾರ್ದು ಸರ್. ಅದು ದ್ವಿದಳ ಧಾನ್ಯ ಹಾಕಿದ್ರೆ ಏಕದಳದ ಹಾಕಬೇಕು ಸರ್, ಏಕದಳ ಧಾನ್ಯ ಹಾಕಿದ್ರೆ ಮತ್ತೆ ದ್ವಿದಳದ ಹಿಂಗೆ ಚೇಂಜ್ ಮಾಡ್ತಾನೆ ಇರ್ಬೇಕು ಸರ್. ರೊಟೇಷನ್ ಅಂದ್ರೆ ಇಳುವರಿ ಜಾಸ್ತಿ ಬರ್ತದೆ ಸರ್. ಕೆಲವು ರೈತರು ಅಂತಾರ ಹೊಲ ಹೊಡೆದು ಅದೇ ತರ ಒಂದ್ 4 ತಿಂಗಳು ಬಿಟ್ಟು ಮತ್ತೆ ಬಿತ್ತಬೇಕು ಹಿಂಗೆಲ್ಲ ಅಂತಾರಲ್ಲ, ಅದು ಇಲ್ಲ ಸರ್, ಹಂಗಲ್ಲ. ಅದು ಪದ್ಧತಿ ಅಲ್ಲ ಸರ್. 1-2 ತಿಂಗಳ ಅದಕ್ಕೆ ಬಿಸಿಲು ತಿನ್ನಿಸ್ಬೇಕು, ಆಮೇಲೆ ಬೆಳೆ ಚೇಂಜ್ ಮಾಡ್ತಾ ಇರ್ಬೇಕು ಸರ್. ತರಕಾರಿ ಹಾಕಿದಕ್ಕೆ ಮತ್ತೆ ಬಯಲು ಬೆಳೆ ಮಾಡ್ಬೇಕು ಸರ್. ತೊಗರಿ, ಜೋಳ ಇಂಥದ್ದು ತರಕಾರಿ ಹಾಕಿದ ಭೂಮಿಗೆ. ಆಮೇಲೆ ಕಬ್ಬು ಹಾಕಿದಕ್ಕೆ ಇದು ಬೇರೆ ಬೆಳೆ ಮಾಡ್ಬೇಕು ಸರ್, ಇವು ತೊಗರಿ. ಆಮೇಲೆ ನಾನು ಪ್ರತಿ ವರ್ಷ ಸಸಿಗಳು ನಾಟಿ ಮಾಡ್ತೀನಿ ಸರ್. ತೊಗರಿ ಸಸಿ ನರ್ಸರಿ ಮಾಡಿ 1 ಎಕರೆಗೆ 6,000 ಹಗಿ ಕೂಡಿಸ್ತೀನಿ ಸರ್. ಮೇದಾಗ ಸಸಿ ಮಾಡ್ಬೇಕು ಸರ್. ಜೂನ್ದಾಗ ಬಿತ್ತಾವತ್ತಿನಾಗ ಅವು 2 ಫೀಟಿಗೆ ಒಂದೊಂದು ಸಸಿ ಕೂಡಿಸ್ಬೇಕು ಸರ್. ಅಂತರ 10 ಫೀಟ್ ಇಕ್ಕಬೇಕು. ಅದನ್ನು ನಾವು ಬೆಳೆಸಿದ್ರೆ ಒಳ್ಳೆ ರೀತಿಯಿಂದ ಫಸಲು ಬರ್ತದೆ ಸರ್. ತೊಗರಿ ನಾಟು ಮಾಡಿದ್ರೆ ಸರ್, ಅದು BSMR ಅಂತ ತಳಿ ಅದ ಸರ್. ಅದು ತೊಗರಿ ತಳಿ. ಅದು 2 ಸಲ ಚಂಡಿ ಕಟ್ ಮಾಡ್ಬೇಕು ಸರ್. ಆಮೇಲೆ ನಮಗೆ ಏನು ಬೇಕಾಗಿತ್ತು ಇವೆಲ್ಲ ಗೋಕೃಪಾಮೃತ ಅಂದ್ರೆ ಸ್ಪ್ರೇ ಮಾಡಬೇಕು, ಅಥವಾ ಬೇವಿನ ಎಲೆಯಿಂದ ಇದು ತಯಾರು ಮಾಡ್ತೀವಿ ಸರ್. ಕೀಟಗಳ ಹಾವಳಿ ಬರ್ಲತ್ತು ಅಂದ್ರೆ ಅದು ಬೇವಿನಿಂದ ಕಷಾಯ ಮಾಡ್ಬೇಕು ಸರ್. ಬೇವಿನ ಕಷಾಯ ಮಾಡಿ ಅದ್ರ ಮ್ಯಾಗ ಸ್ಪ್ರೇ ಮಾಡಿದ್ರೆ ಒಳ್ಳೆ ರೀತಿಯಿಂದ ಫಸಲು ಬರ್ತದೆ ಸರ್. ಅದು ಅಂಥ ಆಹಾರಗಳನ್ನು ನಾವು ತಿಂದ್ರೂ ಕೂಡ ನಮಗೂ ಏನೂ ಆಗೋದಿಲ್ಲ, ಮನುಷ್ಯನಿಗೂ ಎಫೆಕ್ಟ್ ಆಗೋದಿಲ್ಲ ಸರ್. ಇದು ಸರ, ಇದು ಗೋಕೃಪಾಮೃತ ಸರ್. ಇದು ಗೋಕೃಪಾಮೃತ ಸರ್. ಇದರಲ್ಲಿ 5 ಲೀಟ್ರು ಮೊದಲು ಏನು ಮಾಡ್ಬೇಕು ಸರ್, ಗೋಕೃಪಾಮೃತ ತರಬೇಕು ಸರ್. ತಂದು 5 ಲೀಟ್ರು ಸುರಿಬೇಕು ಸರ್. ಇದ್ರೊಳಗೆ ಸುರಿದು ನೀರು ಹಾಕ್ಬೇಕು ಸರ್. ಮತ್ತು 1 ಬ್ಯಾರಲ್ ನೀರು ಹಾಕಿ, ಆಮೇಲೆ 2 kg ಸಾವಯವ ಬೆಲ್ಲ ಇದ್ರಾಗ ಮಿಕ್ಸ್ ಮಾಡಿ ಇದನ್ನು ಕೂಡ 7 ದಿವಸ ಹಿಂಗೆ ತಿರುಗಿಸ್ಬೇಕು ಸರ್. ಮುಂಜಾನೆ ಸಾಯಂಕಾಲ ತಿರುಗಿಸಿ 7 ದಿವಸ ನಂತರ ಇದನ್ನು ಕೂಡ ಗೋಕೃಪಾಮೃತ ತಯಾರಾಗ್ತದೆ ಸರ್. ಇದನ್ನು ಬೆಳೆಗಳಿಗೆ, ಹಣ್ಣುಗಳಿಗೂ ತರಕಾರಿಗೂ ಸ್ಪ್ರೇ ಮಾಡ್ಬೋದು ಸರ್. ಇದನ್ನು ಕೂಡ ಒಳ್ಳೆ ಕ್ವಾಲಿಟಿ ಫಸಲು ಬರ್ತದೆ ಸರ್. ಇದು ಬಿಟ್ಟರು ಇದರಲ್ಲಿ ಸರ್ ಗೋಕೃಪಾಮೃತ ಅಂತೇಳಿ ಇದ್ರಾಗಿಂದ ಒಂದು 5 ಲೀಟ್ರ್ ತೆಗೆದಿಕ್ತೇವೆ ಸರ್. ನಾವು ತೆಗೆದಿಕ್ಕಿ ಇದನ್ನೇ ಮತ್ತೇನು ಮಾಡಬೇಕು, ಆ 5 ಲೀಟ್ರ್ ಹಾಕಿ ಮತ್ತೆ ನೀರು ತುಂಬಬೇಕು ಸರ್. ನೀರು ತುಂಬಿ 2 kg ಬೆಲ್ಲ ಹಾಕ್ಬೇಕು. ಸಾವಯವ ಕೃಷಿ ಬೆಲ್ಲ ಹಾಕಿ 7 ದಿವಸ ಇದೇ ಥರ ಮಾಡಬೇಕು, ಮುಂಜಾನೆ ಸಾಯಂಕಾಲ ಮಾಡಿ ನಂತರ ಇದು ತಯಾರಾಗ್ತದೆ ಸರ್. ಲಿಕ್ವಿಡು ಗೋಕೃಪಾಮೃತ ಇದು ಮಜ್ಜಿಗೆ ಹಾಕ್ಬೇಕು 2 ಲೀಟ್ರ್ ಸರ್. ಇದ್ರಾಗ ಅದು ಡಿಕಾಂಪೋಸ್ಟ್ದಾಗ ಬೆಲ್ಲ ಅಷ್ಟೇ ಸರ್. ಇದು ಗೋಕೃಪಾಮೃತ 2 ಲೀಟ್ರ್ ಮಜ್ಜಿಗೆ ಇರ್ಬೇಕು ಸರ್. ಇದ್ರಾಗ ಇದು ಸರ ಗೋಕೃಪಾಮೃತ ಅಂತ ಸರ್. ಇದು ಗೋಕೃಪಾಮೃತ ಜಲ ಅಂತ ಹೇಳಿ ಇದು ಕನ್ನೇರಿ ಮಠದಿಂದ 1 ಲೀಟ್ರ್ ತಂದೀವಿ ಸರ್ ನಾವು ಅಷ್ಟೇ. ಅಲ್ಲಿಂದು ಕನ್ನೇರಿ ಮಠದಿಂದ ತಂದು ಇದರಲ್ಲಿ 1 ಲೀಟ್ರ್ ಹಾಕಿದೆವು ಸರ್. ಸುರಿದೆವು ಆಮೇಲೆ ಇದಕ್ಕೆ ನೀರು ತುಂಬಿಸಿದೆವು ಸರ್. ನೀರು ತುಂಬಿಸಿ ಆಮೇಲೆ 2 ಲೀಟ್ರು ದೇಶಿ ಆಕಳದೇ ಮಜ್ಜಿಗೆ ಸರ್. ದೇಶಿ ಆಕಳದೇ ಮಜ್ಜಿಗೆ ಹಾಕ್ಬೇಕಾಗ್ತದೆ ಸರ್. ಅದು 2 ಲೀಟ್ರ್ ಸುರಿದೆವು. ಆಮೇಲೆ 2 kg ಬೆಲ್ಲ ಸರ್. ಸಾವಯವ ಕೃಷಿದು 2 kg ಬೆಲ್ಲ ಹಾಕಿ ಇದನ್ನು 7 ದಿವಸ ಏನು ಮಾಡ್ಬೇಕು ಸರ್, ನಾವು ಹಿಂಗೆ ಈ ಟೈಪ್ ಬಿಸ್ಕಲ್ ಆಕಾರ ತಿರುಗಿಸ್ಬೇಕಾಗುತ್ತೆ ಸರ್. ಇದು ಮುಂಜಾನೆ ಮತ್ತು ಸಾಯಂಕಾಲ ತಿರುಗಿಸ್ಬೇಕು ಸರ್. ತಿರುಗಿಸಿದ ನಂತರ 7 ದಿವಸ ನಂತರ ಏನು ಮಾಡ್ಬೇಕು ಸರ್, ಇದು ಬೆಳೆಗಳಿಗೆ ಡ್ರಿಪ್ಪಿನ ಮುಖಾಂತರ ಬಿಡಬಹುದು ಅಥವಾ ಕಾಲುವೆ ಮುಖಾಂತರನೂ ಬಿಡ್ಲಾಕ್ ಆಗ್ತದೆ ಸರ್. ಇದು ಒಳ್ಳೆ ರಿಸಲ್ಟ್ ಕೊಡ್ತದೆ ಸರ್. ಬೆಳೆಗಳಿಗೆ ತಂದೃಷ್ಟವಾಗಿ ಬೆಳೆ ಬರ್ತದೆ ಸರ್. ಯಾವುದೇ ಸರ್ಕಾರಿ ಖಾತೆ ಹಾಕೋದ ಅವಶ್ಯಕತೆ ಇಲ್ಲ ಸರ್. ಇವೆಲ್ಲ ಬಿಟ್ಟರೆ ಸರ್.
ಈಗ ಇದು ಸರ ಬಿಲ್ವ ಪತ್ರೆ ಅಂತ ಬಿಲ್ವ ರಸ ಅಂತ ಸರ್ ಇದು ಬಿಲ್ವ ರಸ ತಯಾರು ಮಾಡೀನಿ ಸರ್ ಇದು ಇದರಲ್ಲಿ ಬಿಲ್ವ ಹಣ್ಣು ಸರ್ ಬಿಲ್ವ ಪತ್ರೆದ ಹಣ್ಣು ಅವು ಒಂದು 2 kg ಸರ್ ಇದಕ್ಕೆ 2 kg ಬಿಲ್ವ ಪತ್ರೆ ಹಣ್ಣಿಂದು ಒಳಗಿಂದ ಸರ್ ಗಾಬಿ ಅದನ್ನೆಲ್ಲ ಇರ್ತದೆ ಸರ್ ಹಣ್ಣಾಗಿದ್ದು ಅದನ್ನ ತೆಗೆದು ಆಮೇಲೆ 2 kg ಬೆಲ್ಲ ಸಾವಯವ ಕೃಷಿ ಸರ್ ಅದು ಸರಿಯಾಗಿ ಸ್ವಲ್ಪ ಹಿಂಗೆ ನಾದ್ಬೇಕು ಸರ್ ಹಿಟ್ಟು ನಾದಿದ ಪ್ಲಸ್ ಅದು ರೊಟ್ಟಿ ಮಾಡ್ಲಕ್ಕೆ ಹಿಟ್ಟು ನಾದು ಹಾಗೆ ನಾದ್ಬೇಕು ಸರ್ ನಾದಿ ಇದು 45 ದಿವಸ ಇಟ್ಬೇಕು ಸರ್ ಇದು ಒಂದು 5 ಲೀಟರ್ ನೀರು ಹಾಕಿ 45 ದಿವಸ ಹಿಂಗೆ ಕೊಳೆ ಹಾಕ್ಬೇಕು ಸರ್ 45 ದಿವಸ ನಂತರ ಇದು ಹೊಮಿಕ್ ಆಸಿಡ್ ತಯಾರಾಗ್ತದೆ ಸರ್ ಇದು ಲಘು ಪೋಷಕಾಂಶ ಯಾವ ಬೆಳೆಗಾದ್ರೂ ಕೂಡ ನೀವು ಸ್ಪ್ರೇ ಮಾಡೋದು ಬಹಳಷ್ಟು ಫಾಸ್ಟ್ ಬರ್ತದೆ ಸರ್ ಇದು ಒಳ್ಳೆ ರೀತಿಯಿಂದ ರಿಸಲ್ಟ್ ಕೊಡ್ತದೆ ಸರ್ ಇದು ಬಿಲ್ವಪತ್ರೆ ಇದು ನಾವು ಸರ್ಕಾರಿ ಖಾತ್ ಹಾಕೋದ್ರಕ್ಕಿಂತ ಮೊದಲು ಇಂಥವು ಸಾವಯವ ಕೃಷಿ ಮಾಡೋದ್ರಿಂದ ಭೂಮಿನೂ ಕೂಡ ಒಳ್ಳೆಯ ರೀತಿ ಇರ್ತದೆ ತಂದೃಷ್ಟಿ ಆಗಿರ್ತದೆ ಸರ್ ಜೀವಂತವಾಗಿ ಭೂಮಿ ಉಳಿತದೆ ಸರ್ ಇಲ್ಲ ನಾವು ಭೂಮಿನೇ ಹಾಳಾಯ್ತು ಅಂದ್ರೆ ನಮ್ಗೆ ಏನು ಮಾಡೋಕ್ಕಲ್ಲ ಮುಂದಿನ ಪೀಳಿಗೆಗಳಿಗೆ ಏನು ಉಳಿಯೋದಿಲ್ಲ ಸರ್ ಒಣ ಭೂಮಿ ಎಲ್ಲ ಬರಡಾಗ್ಬಿಡ್ತು ಈಗ ಅದು ಭೂಮಿ ಉಳಿಬೇಕಾಗಿತ್ತಂದ್ರೆ ನಾವೆಲ್ಲ ಇಂಥ ಸಾವಯವ ಕೃಷಿ ಯೂಸ್ ಮಾಡಿದ್ರೆ ಮಾತ್ರ ಭೂಮಿ ಉಳಿತದೆ ಸರ್ ಇಂಥ ಸಾವಯವ ಕೃಷಿ ಮಾಡೋದ್ರಿಂದ ಒಳ್ಳೆ ರೀತಿಯಿಂದ ಫಸಲು ಬರ್ತದೆ ಮತ್ತು ಮುಂದಿನ ಪೀಳಿಗೆಗಳಿಗೂ ಕೂಡ ಒಳ್ಳೇದಾಗ್ತದೆ ಸರ್ ಇಂಥ ಆಹಾರ ತಿಂದ್ರೆ ಇಂಥ ಜೀವಾಮೃತದ ಇವೆಲ್ಲ ಸಾವಯವ ಕೃಷಿದ ಆಹಾರ ತಿಂದ್ರೆ ಯಾವುದೇ ಥರದ ರೋಗ ರುಜಿನಗಳನ್ನು ಬರೋದಿಲ್ಲ ಸರ್ ಒಳ್ಳೆ ರೀತಿಯಿಂದ ಮಕ್ಕಳಿಗೂ ಮತ್ತು ನಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ತದೆ ಸರ್ ಅದು